ನಾನು ಹಾವೇರಿ ಜಿಲ್ಲೆಯಿಂದ ಜಗದೀಶ್ ಕೋಟಿ ಅಂತಂದು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಕತ್ತಿ ನಿರಂತರವಾಗಿ 15 ವರ್ಷ ಆಯ್ತು. ಇಲ್ಲ ಇವತ್ತ ಬೆಂಗಳೂರು ಬಂದಿದ್ದು ವಿಶೇಷ ಅಂತಂದ್ರೆ ಏನ್ರಿ, ನಾವು ನಿರಂತರವಾಗಿ 30 ವರ್ಷದಿಂದ ಏನ್ ಸಂಘಟನೆಯಿಂದ ಹೋರಾಟ ಮಾಡ್ಕೊಂತ ಬಂದವಿ. ಪ್ರತಿ ಸಲ ನಾವ್ ಏನ ಪಡಿಬೇಕಪ್ಪ ಅಂತಂದ್ರ ಹೋರಾಟ ಮಾಡೇ ಪಡಿಬೇಕು. ಯಾವುದೇ ಗೌರ್ಮೆಂಟ್ ಆದೇಶ ಮಾಡ್ತೈತಿ, ಸರ್ಕಾರ ಆದೇಶ ಮಾಡ್ತೈತಿ, ಅದನ್ನ ನಮಗೆ ತಲುಪಿಸೋದಿಲ್ಲ, ನಮಗೆ ಕೊಡೋದಿಲ್ಲ. ಅದ ಆರ್ಡರ್ ಮಾಡಿದ್ದನ್ನ ಕೋರ್ಟ್ ಆರ್ಡರ್ ಮಾಡೈತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಮಾಡಿದ್ದನ್ನ ಆರ್ಡರ್ ಮಾಡಿದ್ದನ್ನ ಧಿಕ್ಕಾರ ಮಾಡಿ ಇವತ್ತು ಆಡಳಿತ ಮಾಡ್ತಾರ. ಸರ್ಕಾರದವರ ಅಧಿಕಾರಿಗಳಾಗ್ಲಿ, ಸರ್ಕಾರ MP ಆಗ್ಲಿ, MLA ಗಳಾಗ್ಲಿ ಏನ್ ಮಾಡ್ತಾರ, ಅವ್ರು ಹೋಟ್ಗೆ ಏನ್ ಬೇಕಾಗೈತಲ್ಲ ಅಂತ ಕಾರ್ಯಕ್ರಮಕ್ಕೆ ಮಾತ್ರ ಅನುಮೋದನೆ ಕೊಡ್ತಾರ. ಅವ್ರ ಹೋಟ್ ಬ್ಯಾಂಕಿಗೆ ಹೋಟ್ ಬೇಕು, ಅವ್ರಿಗೆ ಏನ್ ಬೇಕಾವೋ ಅಂತವಕ್ಕೆಲ್ಲ ದಿಢೀರ್ ಕೊಟ್ಟು ಬಿಡ್ತಾರ. ನಾವು ಹಗಲಿಗಳು 24 ತಾಸು ಕೊಡ್ತೀವಿ. ಗ್ರಾಮ ಪಂಚಾಯತ್ ನೌಕರಿಗೆ ಅಂದ್ರೆ ಟೈಮ್ ಇಲ್ಲ, ಬೇರೆ ಪಂಚಾಯತ್ರಿಗೆ ಟೈಮ್ ಇರ್ತೈತಿ. ನೌಕರರಿಗೆ ಬ್ಯಾಂಕ್ನವ್ರಿಗೆ 10 ಗಂಟೆಗೆ ಹೋಗ್ಬೇಕು, 5 ಗಂಟೆಗೆ ಬರ್ಬೇಕು ಅಂತಂತ ನಮಗೆ ಹಂಗೇನಿಲ್ಲ. 24 ತಾಸು ನಾವು ಬಿಡಬೇಕು, ನೀರು ಬಿಡಬೇಕು, ಚರಂಡಿ ಬೆಳಿಬೇಕು, ಕಸ ಹೊಡಿಬೇಕು, ಸ್ವಚ್ಛತೆ ಮಾಡಬೇಕು. ಪ್ರತಿಯೊಂದು ಏನು ಇವತ್ತ ನಾವ್ ಹೆಸರು ಬಂದೈತಪ್ಪ ಕರ್ನಾಟಕ ಅಂತಂದ್ರ ಗ್ರಾಮೀಣ ಅಭಿವೃದ್ಧಿಯಿಂದ ಬಂದೈತಿ. ನಾವೇನ್ ಕೆಲಸ ಮಾಡಿವಿ ಆದ್ರಿಂದ ಆ ಕೆಲಸದಿಂದ ಇವತ್ತು ಈ ಮಟ್ಟಕ್ಕೆ ಕರ್ನಾಟಕ ಬಂದೈತಿ. ನಿರಂತರ ಕೆಲಸ ಮಾಡ್ರಿ. ನಮ್ಮ ಮೇಲೆ ಶೋಷಣೆ ಪೇಮೆಂಟ್ ಕೊಡ್ರಿಪ್ಪ ಅಂದ್ರ ಶೋಷಣೆ ಮಾಡ್ತಾರ, ನಿರಂತರ ಪೇಮೆಂಟ್ ಬರಲ್ಲ. ಪ್ರತಿ 3 ತಿಂಗಳಿಗೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ? 63,000 ಟೋಟಲ್ ನಾವ್ ಇರೋದು. 6,000 ಗ್ರಾಮ ಪಂಚಾಯತಿ ಕರ್ನಾಟಕದವ, ಅದ್ರೊಳಗೆ 63,000 ನೌಕರರವಿ. 63,000 ನೌಕರರಿದ್ದಾರೆ. ಪ್ರತಿದಿನ ನಿರಂತರವಾಗಿ ಕೆಲಸ ಮಾಡ್ತೀವಿ. ನಮಗೆ 3 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರ್ತೈತಿ. ಪ್ರತಿ ತಿಂಗಳ ಪೇಮೆಂಟ್ ಆಗೋದಿಲ್ಲ. ಅದು 3 ತಿಂಗಳ ಪೇಮೆಂಟ್ ಬಂದ್ರೆ ಅದು ಒಂದ್ 22 ಸಿಬ್ಬಂದಿ ಕಡಿಮೆ ಆಗತಿ. ಎಲ್ಲ ಆದೇಶ ಇದ್ರು ಇವಾಗ ನಮಗೆ 18,000-15,000 ರೂಪಾಯಿ ಆಪರೇಟರ್ ಕಲೆಕ್ಟರ್ ಕೊಡತ್ತಾರ. ಬರೋದಿಲ್ಲ, 3 ತಿಂಗಳಿಗೆ ಬರ್ತೈತಿ. ಅದು ಬಂದಷ್ಟು ಅದ್ರಾಗೂ ಶಾರ್ಟೇಜ್ ಬೀಳ್ತೈತಿ. ಆ 3 ತಿಂಗಳು ಹಾಕ್ಯಾರಪ್ಪ ಅಂದ್ರ ಅದ್ರಾಗೂ ಶಾರ್ಟೇಜ್ ಇರ್ತೈತಿ. ಅದು ಕರೆಕ್ಟ್ ಆಗೋದಿಲ್ಲ. ಇವತ್ತು ಒಂದು ಡಿಸಿಷನ್ ಈಗ ರಾಜ್ಯಾಧ್ಯಕ್ಷರು ಹೇಳಿದ್ರು, ಒಂದು ಡಿಸಿಷನ್ ತಗೊಂಡು ಇಡೀ ರಾಜ್ಯದಿಂದ ಬಂದಾರ. ಇವತ್ತು ಟೋಟಲ್ 8,000 ಜನ ಸೇರೇವಿ. ನಾಳೆ ನೋವು ಬರ್ತಾರ, ನಾಡ್ದು ನೋವು ಬರ್ತಾರ. ಈ ರಾಜ್ಯಾಧ್ಯಕ್ಷರು ಹೇಳಿದಂಗ 2 ದಿನ ಟೈಮ್ ತಗೊಂಡವಿ. ಸೋಮವಾರದೊಳಗ ನಮ್ದು ಇದು ಇತ್ಯರ್ಥ ಬಗೆಹರಿತಪ್ಪ ಅಂತಂದ್ರೆ ಸರಿ, ಇಲ್ಲಪ್ಪ ಅಂದ್ರ 2 ಗಂಟೆ ನಂತರ ರಾಜ್ಯಾಧ್ಯಕ್ಷರು ಹೇಳ್ದಂಗನ ಮುಖ್ಯಮಂತ್ರಿ ಮನೆ ಆದ್ರೂ ಹೋಗ್ತವಿ, ವಿಧಾನಸಭಾ ಆದ್ರೂ ಹೋಗ್ತವಿ. ಈಗೇನ ಹೈಕೋರ್ಟ್ ಡಿಸಿಷನ್ ಮಾಡೈತಿ, ಯಾರೋ ರಸ್ತೆಗೆ ಇಳಿಬಾರ್ದು, ಬೀದಿಗೆ ಬರಬಾರ್ದು. ಅವನ್ನೆಲ್ಲ ಕಾನೂನನ್ನ ನಾವು ರಾಜ್ಯಾಧ್ಯಕ್ಷರಾದಾಗ ಕೈ ತಗೊಂಡಿರ್ತೀವಿ. ನಮಗೆ ಲಾಠಿ ಚಾರ್ಜ್ ಆಗ್ಲಿ, ಅವ್ರು ಏನ್ ಬೇಕು ಫೈರಿಂಗ್ ಮಾಡ್ಲಿ, ಬೇಕಾದ್ ಮಾಡ್ಲಿ, ನಾವು ಜೈಲಿಗೆ ಹೋಗಕ್ಕೆ ತಯಾರಿದೀವಿ. ಎಲ್ಲ ಪ್ರಾಣ ಒತ್ತಿ ಇಟ್ಟಾದ್ರೂ ಹೋರಾಟ ಮಾಡಿ ಆದೇಶ ಸಿಗ ಮಟ್ಟಿಗೆ ಇಲ್ಲಿ ಬೆಂಗಳೂರಿಂದ ಕದಲಲ್ಲ. ನಾವು ಹೋರಾಟ ಮಾಡಿರ್ತೀವಿ. ಹೋರಾಟದಿಂದ ನಮ್ದು ಏನ ಆದೇಶ ಬೇಕೋ ಅವ್ರು ಪಡೆದಿರ್ತೀವಿ. ಈಗ ಮುಂಚೆ ಆಲ್ಮೋಸ್ಟ್ ಈಗ ಪ್ರೊಟೆಸ್ಟ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕಿಂತ ಮುಂಚೆ ಎಷ್ಟು ಸತಿ ನೀವು ಎಲ್ಲ ನೌಕರರು ಸೇರಿ ಮನವಿ ಏನಾದ್ರು ಸಚಿವರ ಇಲ್ಲಾಂದ್ರೆ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದು ಏನಾದ್ರು ಮನವಿಗಳೇನಾದ್ರು ಕೊಟ್ಟಿದ್ದೀರಾ? ಓಕೆ ಸರ್, ನಾವೇನು ಈಗ ಮಿನಿಮಮ್ 17 ನಮ್ಮ ಬೇಡಿಕೆ ಅದಾವು. ಅದ್ರಾಗ 7 ಇಂಪಾರ್ಟೆಂಟ್ ಬೇಡಿಕೆ ಅದಾವಲ್ಲ, ಇದನ್ನ 3 ವರ್ಷದಿಂದ ಅಧಿಕಾರಿಗಳ ಜೊತೆನೂ ಮೀಟಿಂಗ್ ಆಗೈತಿ, ಮತ್ತೆ ಮಂತ್ರಿಗಳ ಜೊತೆನೂ ಮೀಟಿಂಗ್ ಆಗೈತಿ. ಇವಾಗ ಎಲ್ಲಾ ಮೀಟಿಂಗ್ ಆಗಿ ನಮ್ಮ ಎಲ್ಲಾ ಫೈಲ್ ಎಲ್ಲಿ ಐತಪ್ಪ ಅಂದ್ರ ಹಣಕಾಸು ಇಲಾಖೆ ಐತಿ. ಎಲ್ಲರೂ ಅಧಿಕಾರಿಗಳು ಕಳ್ಸ್ಯಾರ. ಹಣಕಾಸು ಇಲಾಖೆಯಿಂದ ನಮಗೆ ಅನುಮೋದನೆ ಸಿಕ್ತಪ್ಪ ಅಂದ್ರ ನಾಳಿಂದ ಪೇಮೆಂಟ್ ಜಾರಿ ಆಗತ್ತಿ. ಅವ್ರು ಅದನ್ನ ಇಟ್ಕೊಂಡು ಕುತ್ಕೊಂಡಾರ. ಅದ ಅವಾಗ ಹೇಳ್ದಂಗ ಹೇಳ್ತಲ್ಲ, ಅವ್ರಿಗೇನು ಓಟ್ ಬೇಕು ಅಂತ ಕೆಲ್ಸಕ್ಕೆಲ್ಲ ಅನುಮೋದನೆ ಕೊಡಾಕತ್ತಾರ. ನಾವೇ ಪೇಮೆಂಟ್ ಕೊಡ್ಬೇಕಲ್ಲ, ಅಂತವನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಹಾಕ್ತಾರ. ಇವತ್ತು ನಾವು ಅದನ್ನ ತಗೊಂಡ ತೀರ್ಬೇಕಂದ್ರೆ ಎಲ್ಲ ಆಗೈತಿ. 3 ವರ್ಷದಿಂದ ಬರೀ ಏನ್ ಆಶ್ವಾಸನೆ ಕೊಡಾಕತ್ತಾರ, ಸುಳ್ಳು ಭರವಸೆ ಕೊಡಾಕತ್ತಾರ. ಟೋಲ್ ಭರವಸೆ ಈಗ ಬಂದಿದ್ರು ಬೇಡಿಕೆ. ಇವತ್ತು 3 ಮಂದಿ ಅಧಿಕಾರಿಗಳು ಬಂದಿದ್ರು, ಬಂದಾಯ್ತು ನಿಮ್ದು ಬಗೆಹರಿಸ್ತೇವೆ, ನಾವೇನಂತ ಕೇಳ್ತೇವೆ ಅಂದ್ರೆ ಇವತ್ತು ಅವ್ರಿಗೆ ಕಡಾ ಕಂಡೀಷನ್ ವರ್ಕ್ ಮಾಡಿ ಹೇಳಿವಿ. ನಿಮ್ಗೆ ಯಾವ ಬೇಡಿಕೆಗೂ ನಾವು ಹೇಳಲ್ಲ, ನಿಮ್ಗೆ ಯಾವುದು ಮಾತು ಕೇಳೋದಿಲ್ಲ, ಯಾವ ಸಭೆ ಸವಾರಕ್ಕೆ ಒಪ್ಪಲ್ಲ. ನಮಗೆ ಬೇಕು ಆದೇಶನೇ ಬೇಕು. ಆದೇಶ ಬಂದ್ರೆ ಮಾತ್ರ ಬೆಂಗಳೂರಿಂದ ಕದಲ್ತೇವೆ, ಇಲ್ಲ ಅಂದ್ರೆ ನಾವು ಹೋಗೋದಿಲ್ಲ. ನೀವು ಬೇಕಾದ್ ಮಾಡ್ರಿ, ನಾವು ಆದೇಶ ತಗೊಂಡು ಹೋಗೋದಿಲ್ಲಪ್ಪ ಅಂದ್ರೆ ವಿಧಾನಸಭಾ ಮುತ್ತಿಗೆ ಹಾಕ್ತೇವೆ, ಅದಕ್ಕೆ ಚಲೋ ತಗೊಳ್ತೇವೆ. ನಮ್ಮ ಮೇಲೆ ಏನ ಮಾಡಿದ್ರು ನಾವೆಲ್ಲರಿಗೂ ತಯಾರಿಯಾಗೇ ಬಂದೇವಿ. ಇನ್ನು 2 ದಿನ ಬರ್ತಾರ. ನೋಡಿ, ನೀವು ದಿನದ 8 ಕೆಲಸ ಮಾಡ್ರೆ ಸುಪ್ರೀಂ ಕೋರ್ಟ್ ತಿಂಗಳಿಗೆ 27,000 ರೂಪಾಯಿ ಸಂಬಳ ಕೊಡ್ಬೇಕು. ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಇದೆ. ಆ ಒಂದು ಆರ್ಡರ್ ಎಲ್ಲ ಪಕ್ಕಕ್ಕೆ ಸರ್ಸಿ 18,500 ರೂಪಾಯಿ ಕೊಡ್ತಾರೆ. ಎಷ್ಟು ಮಟ್ಟಿಗೆ ಸರಿ ಅದು? ಹೌದು ಸರ್, ಈಗ ನೀವು ಹೇಳಿದಾಗ ಏನೋ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ, ನಾವು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೈತಿ, ಹೈಕೋರ್ಟ್ ಆಗೇವಿ. ಅದ್ರ ಪರವಾಗಿ ನಮಗೆ ವಿನ್ ಆಗೈತಿ. ಇವ್ರು ಪೇಮೆಂಟ್ ಕೊಡ್ಬೇಕಂತ ಆರ್ಡರ್ ಸತಿಗೆ ಆಗೈತಿ. ಹೌದು, ಆರ್ಡರ್ ಆಗೈತಿ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೈತಿ. ಅವನ್ನೆಲ್ಲ ಧಿಕ್ಕರಿಸಿ ಇವ್ರು ಏನ ನಮ್ಮ ಮೇಲೆ ಶೋಷಣೆ ಮಾಡಾಕತ್ತಾರ, ದಬ್ಬಾಳಿಕೆ ಮಾಡಾಕತ್ತಾರ. ಕೆಲಸ ನಮ್ ಕಡೆಯಿಂದ ಸಂಪೂರ್ಣ ತಗೊಂತಾರ. ಅದ್ರ ವೇತನ ಕೊಡ್ಬೇಕು ಅಂದ್ಬಿಡ್ಲೇನ ಇವ್ರು ನಮ್ಮ ಮೇಲೆ ಶೋಷಣೆ ಮಾಡೋದು, ದಬ್ಬಾಳಿಕೆ ಮಾಡೋದು, ಏನ ಕರ್ದಾಗ ಇಷ್ಟೆಲ್ಲ ಏನೆಲ್ಲ ಹೇಳಿಕೆ ಮಾಡೋದು, ಎದುರ್ಸೋದು ಎಲ್ಲ ಮಾಡಾಕತ್ತಾರ. ಇವತ್ತು ಯಾವುದಕ್ಕೂ ನಾವು ಬಗ್ಗದಿಲ್ಲ, ಅಂಜೋದಿಲ್ಲ, ಹಿಂಸರಿಯೋದಿಲ್ಲ. ಏನಾಗ್ಲಿ ಆದೇಶ ತಗೊಂಡಿರ್ತೀವಿ. ನಮ್ಮ ವೇತನ ತಗೊಂಡ್ ತೀರಾ ಇಲ್ಲಿಂದ ಬೆಂಗಳೂರಿಂದ ಹೋಗ್ತದೆ, ಅಲ್ಲಿ ಮಟ್ಟ ಇಲ್ಲಿಂದ ಕದಲೋದಿಲ್ಲ ನಾವು. ಇನ್ನೂ 2 ದಿನ ಐತಿ. 2 ದಿನಕ್ಕೆ ಹೇಳಿವ ನಾವು ಬರಕ್ 63,000 ಜನ. ಇವತ್ತು 2,000 ಐತಿ. ಮತ್ತೆ ನಾಳೆ ಬೆಳಿಗ್ಗೆ 25,000 ಆಕತಿ. ಮತ್ತೆ ನಾಡ್ದ 35-40,000 ಆಕತಿ. 2 ಗಂಟೆ ನಂತರ ನಾವು ಹೋರಾಟ ಚಲೋ ಬೀದಿಗಿಳಿತೇವಿ. ವಿಧಾನಸಭಾ ಮುತ್ತಿ ಹಾಕ್ತೇವಿ, ಮುಖ್ಯಮಂತ್ರಿ ಮನೆಗೆ ಹೋಗ್ತೇವಿ. ಅದೇನಾಗತ್ತೆ ನೋಡ್ತೇವೆ. ಎಲ್ಲ ತಯಾರಿಯಾಗಿ ಬಂದೈತಿ. ನಾವು ರಾಜ್ಯ ಜಯವಾಗಲಿ.
22ರಂದು ನಡೆಯುವ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ. 22ನೇ ತಾರೀಕಿನಂದು ನಡೆಯುವ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಸರ್ಕಾರದವರು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕಾಗಿದೆ. ಸೊ ವಿಶೇಷವಾಗಿ ನಾಡಗೌಡರು ಮತ್ತು ಏನ್ ಸರ್ ಪ್ರಮುಖ ಬೇಡಿಕೆ ಏನೇನು ಅವನು ಲಿಂಕ್ ಹಾಕ್ಬೇಕಂತೆ ಅವ್ರದ್ದು ಅದು ಯಾರು ಅದು 200 ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಎಂಟ್ರಿ ಕೊಡಬೇಕಂತ ಅವರು ಯಾರು ಹೇಳಿ ಫೋನ್ ನಂಬರ್ ಕೊಟ್ರ ಅವ್ರು ನಿಮ್ಮದು ನೀವು ಅವ್ರದ್ದು